ಚನ್ನರಾಯಪಟ್ಟಣ ತಾಲೂಕು ದೇವಿಗೆರೆ ಸಮೀಪದ ಪ್ರೀಮಿಯರ್ ಸೆಂಟ್ರಲ್ ಸ್ಕೂಲ್ನ ನೂತನ ಕಟ್ಟಡವನ್ನು ಇದೇ 5ನೇ ತಾರೀಕು ಶನಿವಾರ ಸಂಜೆ 5 ಗಂಟೆಗೆ ಉದ್ಘಾಟನೆ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷ ಗೋವಿಂದಪ್ಪ ತಿಳಿಸಿದ್ದಾರೆ. ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಆ 48 ಹಳ್ಳಿಯ ಮಕ್ಕಳನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ನಾವು ನಮ್ಮ ಟಾರ್ಗೆಟೇ, ನಮ್ಮ ಗುರಿಯೇ ಆ 48 ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳು. ನಮ್ಮ ಒಂದು ಶಿಕ್ಷಣ ಇದೆಯಲ್ಲ, ನಾವು ಏನು ಕೊಡಬೇಕು ಅಂತ ಏನು ಉದ್ದೇಶ ಮತ್ತೆ ಏನು ಗುರಿ ಇಟ್ಕೊಂಡಿದ್ರೋ ಅದನ್ನ ನಾನು ಸಾಕಾರಗೊಳಿಸಲಿಕ್ಕೆ ವಿಶೇಷವಾಗಿ ಈ ಪ್ರದೇಶದಲ್ಲಿ ಮಕ್ಕಳು ಈ ಪೇಟೆಗೆ ಬಂದಾಗ ಅಥವಾ ಬೆಂಗಳೂರಂತ ಏರಿಯಾದಲ್ಲಿ ಬಂದಾಗ ಅವ್ರಿಗೆ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ನಮಗೆ ನಾಲೆಜ್ ಇರುತ್ತೆ, ಬೇಸಿಕ್ ನಾಲೆಜ್ ಇರುತ್ತೆ, ಬಟ್ ನಮಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಕಮ್ಯುನಿಕೇಶನ್ ಮಾಡಲಿಕ್ಕೆ, ಅದರ ಪ್ರೆಸೆಂಟೇಷನ್ ಮಾಡಲಿಕ್ಕೆ ನಮಗೆ ಇಂಗ್ಲಿಷ್ ನಾಲೆಜಿನ ಅವಶ್ಯಕತೆ ಬಹಳ ಇದೆ. ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದು, ಉಚಿತ ಶಿಕ್ಷಣ ಕೊಡ್ತಕ್ಕಂಥದ್ದು, ಹೀಗೆ ಆಮೇಲೆ IIT ಮಾದರಿ ಶಿಕ್ಷಣ, ಈ ತರ IIM, ಈ ತರ ಏಮ್ಸ್, ಒಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ಲಿಕ್ಕೆ ಬಹಳಷ್ಟು ಇನ್ಕನ್ವೀನಿಯಂಟ್ ಇರುತ್ತೆ ಸರ್ಕಾರಿ ಕಾಲೇಜುಗಳಲ್ಲಿ. ಸೊ ಆ ಕಾರಣಕ್ಕಾಗಿ ನಾನು ಕಾರವಾರದಲ್ಲಿ ಒಂದು PUC ಒಂದು ಸ್ಕೂಲನ್ನ ನಾನು ಪ್ರಾರಂಭ ಮಾಡಿದೆ. ಈಗ ಕಳೆದ 10 ವರ್ಷಗಳಿಂದ, ಇವತ್ತು 10 ವರ್ಷ ಆಯಿತು. ಈ ವರ್ಷಕ್ಕೆ ನಾವು ಕಾಲೇಜು ಮತ್ತೆ ಶಾಲೆಯನ್ನು ಪ್ರಾರಂಭ ಮಾಡಿ, ನಾನು ಏನು ಅಂದುಕೊಂಡಿದ್ದೀನಿ ಆ ಲೆವೆಲ್ ನಾನು ಮಾಡದೇ ಇದ್ರು ಕೂಡ ಆ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದೀನಿ. ಏನಂದ್ರೆ ನಮ್ಮ ಕಾರವಾರದ ವಿದ್ಯಾರ್ಥಿಗಳು ಇವರೆಗೆ ಶಾಲಾ ಪ್ರಾರಂಭ ಮಾಡಲು ಸರ್ಕಾರ ನಮಗೆ ಏನು ಮಂಜೂರಾತಿ ಮಾಡಿದ್ದರ ಪ್ರಯುಕ್ತ, ಹಾಗೂ ನಾವು ಏನು ನಮ್ದು ಏನು ಈ ಕರಾವಳಿ ಬೆಲ್ಟ್ ಅಂತ ಹೇಳ್ತಾರೆ, ಅಲ್ಲಿ ಒಂದು ಎಜುಕೇಶನ್ ಅಲ್ಲಿ ಒಂದು ಡಿಸಿಪ್ಲಿನ್ ಇದೆ, ಶೈಕ್ಷಣಿಕ ಒಂದು ವಾತಾವರಣ, ಒಂದು ಶಿಸ್ತಿನ ವಾತಾವರಣ ಅದು ಅಲ್ಲಿ ಆ ಕರಾವಳಿ ಭಾಗದಲ್ಲಿ ಇದೆ ಅಂತ ನಾನು ಖಂಡಿತ ಒಪ್ಕೊಂಡಿದ್ದೆ.